ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ನನ್ನ ಸಹೋದರರೇ, ಈ ಕಾರ್ಯಕ್ರಮದಲ್ಲಿ ನನ್ನ ಜನಾಂಗದ ಎಲ್ಲ ನಾಯಕರು ನಾಯಕಿಯರು ಎಲ್ಲ ಸೇರಿದ್ದೀರಿ. ನಿಮಗೆಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನು ತಿಳಿಸ್ತಾರೆ. ಕ್ಷಮಾಪಣೆಯನ್ನು ಕೇಳ್ತಾ ಇದ್ದೀನಿ. ನಾನು ತಡವಾಗಿ ಬಂದಿದ್ದು ನಾನು ಕಾರಣ ಅಲ್ಲ, ಈ ಸೋಮಣ್ಣನು ಸೋಮ್ಯ ಕಾರಣ. ನಮ್ಮ ಮಾಮೂಲು ಸೋಮಣ್ಣು ಸೋಮ್ನಿಬ್ರು 11 ಗಂಟೆಗೆ ಬಾರಿ ಹೇಳ್ಬಿಟ್ಟು ಬಂದೆ. ಹಣ 12ವರೆಗೆ ಬರ್ಬೇಕೆಲ್ಲ ದೂರ ಊರುಗಳಿಂದ ಬರ್ತಾರೆ ಅಂತ ಹಂಗೆ ತಡವಾಗಿ ಬಂದೆ. ಆದ್ರೂ ನೀವು ಇಷ್ಟೊಂದು ಸಮಯ ನನಗೋಸ್ಕರ ಕಾಯ್ಕೊಂಡು ಕೂತಿದ್ದಕ್ಕೆ ನಿಮ್ಗೆಲ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಯಾಕೆ ನಾವು ಸೇರಿದ್ದೀವಿ ಅನ್ಬಿಟ್ಟು ಅಂತ ನೇರವಾಗಿ ವಿಚಾರಕ್ಕೆ ಬಂದ್ಬಿಡ್ತೀನಿ. 2024ರ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನ ಅಭ್ಯರ್ಥಿಯಾದ ಗೌತಮ್ನವರಿಗೆ ನೀವೆಲ್ಲ ಸಹಾಯ ಮಾಡಿದೆ ಅಂತ ಕೇಳಕ್ ಬಂದಿದ್ದೀನಿ. ನಾನು ನಿಮ್ಮನ್ನಂದ್ರೆ ಯಾರು ಕೇಳ್ಬೋದು. ಫಸ್ಟ್ ನಾನು ಕೇಳಬೇಕಾಗಿರೋದು ನನ್ನ ಬಂಧುಗಳನ್ನ, ನನ್ನ ಸಹೋದರನ್ನ, ನನ್ನಂತ ಬ್ಲಡ್ ಸ್ಥಿತಿಯಲ್ಲಿ ಮಾಡ್ತಾರೆ. ಎಲ್ಲ ಜನಕ್ಕೆ ನಿಮಗೆಲ್ಲ ನಾನು ಗೊತ್ತಿಲ್ಲದಿರ್ಬೋದು, ನೀವು ನನಗೆ ಗೊತ್ತಿಲ್ಲದಿರ್ಬೋದು. ಆದರೂ ನಾನು ನೀವು ಎಲ್ಲರೂ ಈ ರಾಜ್ಯದ ನ್ಯೂನಪಟ್ಟ ಸಮುದಾಯಕ್ಕೆ ಸೇರಿದ್ರು, ರಾಜಕೀಯವಾಗಿ ಬಹಳ ಹಿಂದುಳಿದ ಸಮುದಾಯಕ್ಕೆ ಸೇರಿದ್ರು, ಸಮಾಜದಲ್ಲಿ ರಾಜಕೀಯ ಪ್ರಾತಿನಿಧ್ಯ ಬಹಳ ಕಮ್ಮಿ ಇರುವಂತಹ ವರ್ಗಕ್ಕೆ ಸೇರಿದವರು ಈಗ ರಾಜಕೀಯವಾಗಿ ಆರ್ಥಿಕವಾಗಿ ಬೆಳೀತಾ ಇರುವಂತಹ ಸಮಾಜಕ್ಕೆ ಸೇರಿದರು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಬಹಳ ಹಿಂದುಳಿದ ಜನಾಂಗ ನಮ್ಮ ಜನಾಂಗ ಕುರುಬರು. ಆರ್ಥಿಕವಾಗಿ ಸದೃಢ ಆಗ್ತಾ ಇದೆ, ರಾಜಕೀಯವಾಗಿ ಅದ್ರ ಜೊತೆಗೆ ಕುರುಬ ಸಮಾಜ ಅಂದ್ರೆ ಮುಗ್ಧವಾದ ಸಮಾಜ ಅಂತ. ಹೋಳಿಗೆ ಉತ್ತರ ಕರ್ನಾಟಕದಲ್ಲಿಂದ ಹಿಡಿದು ಎಲ್ಲ ಕಡೆ ಚುನಾವಣೆಗೆ ನಿಂತಾಗ ಯಾವುದೇ ಅಭ್ಯರ್ಥಿ ಯಾವುದೇ ಜನಾಂಗಕ್ಕೆ ಸೇರಿ ಯಾವುದೇ ಪಾರ್ಟಿಗೆ ಸೇರಲಿ ಫಸ್ಟ್ ವೋಟ್ ಹಾಕೋದು ಕುರುಬರ ಕೈಗೆ. ಯಾಕಂದ್ರೆ ಒಳ್ಳೆ ಕುರುಬರು ಒಂದ್ಸರ್ತಿ ಮಾತು ಕೊಟ್ರೆ, ಕುರುಬರು ಒಂದ್ಸರಿ ನಿರ್ಧಾರ ಮಾಡಿದ್ರೆ ಅವರು ಬದಲಾಗೋರಲ್ಲ. ದುಡ್ಡು ಕಾಸು ಮತ್ತೊಂದಕ್ಕೆ ಆಸೆ ಬೀಳುವಂಥ ಜನಾಂಗ ಅಲ್ಲ ಅಂತ ಹೇಳಿ ಬೇರೆ ಜನಾಂಗದವರು ನಮಗೆ ಕೊಡಿರುವಂಥ ಸರ್ಟಿಫಿಕೇಟ್. ನಿಮಗೆ ನನ್ನ ಚುನಾವಣೆನೇ ಹೇಳ್ತೀನಿ. 2023ರಲ್ಲಿ ಅಧ್ಯಕ್ಷರು PCC ಅಧ್ಯಕ್ಷರು ನನಗೆ ಹಿಂದಿನ ದಿನ ಫೋನ್ ಮಾಡಿ 224 ಜನ ಅಭ್ಯರ್ಥಿಗಳ ಪೈಕಿ ನಿನಗೇನೆ ಫಸ್ಟ್ ಬಿ ಫಾರಂ ಕೊಡ್ಬೇಕಪ್ಪ, ಕುರುಬರು ಅನ್ಕೋ ಬಿ ಫಾರ್ಮ್ ಕೊಟ್ರೆ 100% ಅವ್ರ ರಾಜ್ಯದಲ್ಲಿ ಬಹುಮತ ಬರ್ತೀವಿ ಅಂತ ನನಗೇನೆ ಬಿ ಫಾರ್ಮ್ ಕೊಟ್ಟಿದ್ದು. ಸುರೇಶ ಅಂತ ಹೇಳಿ ನನ್ ಬಿ ಫಾರ್ಮ್ ಕೊಟ್ಟಿಲ್ಲ, ನಾನು ಕುರುಬರು ಅರ್ಹತೆ. ನಾವು ಕುರುಬ್ರೆ ಅದನ್ನ ಮಾಡಿನೇ ಈಗ ನಮ್ಗೆ ಬಹಳ ಕಮ್ಮಿ ಆಗ್ಬಿಟ್ಟೈತೆ ವಾಕ್ಯ ಕರೆಯುವಂಥದ್ದು. ಆದ್ರೆ ನಾವು ಕುರುಬ್ರು
ನಾವೆಲ್ಲೋದ್ರೂ ಕುರುಬರನ್ನೇ ಬರಬೇಕು, ಕುರುಬರು ಯಾವುದೇ ಸಂದರ್ಭದಲ್ಲಿ ಕುರುಬರನ್ನು ಬಿಟ್ಟು ಬೇರೆ ಶಬ್ದನ ನಾವು ಬಳಸಲ್ಲ. ಅದ್ರ ಜೊತೆಗೆ ಯೋಜನಾ ಸಚಿವ ಮುಖ್ಯಮಂತ್ರಿಗಳ ಹತ್ರ ಇದ್ದಂತ ಖಾತೆ ಕೊಟ್ಟಿದ್ದು ನನಗೆ. ಇಷ್ಟು ಆಗ ಕಾರಣ ನಮ್ಮ ಲೀಡರು, ನಮ್ಮ ನಾಯಕರು ಸಿದ್ದರಾಮಯ್ಯ. ನಾನು ಎಲ್ಲೋ ಬೈತಿ ಒಳಗೋ ಇನ್ನೆಲ್ಲೋ ಬಿಸ್ನೆಸ್ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ದುಡ್ಡಿರೋದು, ಆದರೆ ಅಧಿಕಾರ ಇರ್ತಾ ಇದೆ. ನಾವೇನಾದ್ರೂ ಇವತ್ತು ತಲೆ ಎತ್ಕೊಂಡು ಓಡಾಡ್ಕೊಂಡು ನಾನು ಒಬ್ಬ ಕುರುಬ, ನಾನು ಒಬ್ಬ ಅಧಿಕಾರಿ, ನಾನು ಗ್ರಾಮ ಪಂಚಾಯತಿ ಸದಸ್ಯ, ನಾನು ಕುರುಬ ಧೈರ್ಯ ಇದ್ರೆ ಆ ಧೈರ್ಯ ಬಂದಿದ್ದು ಸಿದ್ದರಾಮಯ್ಯನಿಂದ. ಅದನ್ನೆಲ್ಲ ನೀವು ತಿಳ್ಕೋಬೇಕು. ನಾನು ವರ್ತೂರ್ ಪ್ರಕಾಶ್ ಬೇರೆ ಅಂತ ಹೇಳಲ್ಲ. ವರ್ತೂರ್ ಪ್ರಕಾಶ್ನು ನನ್ನ ಬಂಧುನೇ. ವರ್ತೂರ್ ಪ್ರಕಾಶ್ನನ್ನು ಫಸ್ಟ್ ರಾಜಕಾರಣಕ್ಕೆ ತಗೊಂಬಂದಿದ್ದು MLA ಮಾಡಿದ್ದು ಸಿದ್ದರಾಮಯ್ಯ. ರಾಜಕೀಯ ಏನಾದ್ರು ಇರ್ಬೋದು, ಪ್ರಕಾಶ್ ಬಂದು ಬೇರೆ ಪಕ್ಷದಲ್ಲಿರ್ಬೋದು, ಅದನ್ನು ಬೆಳ್ಕೊಂಡ್ಲಿ ನಾವೇನು ಅದ್ರ ಬಗ್ಗೆ ನಮ್ದು ಅಬ್ಜೆಕ್ಷನ್ ಇಲ್ಲ. ಆದರೆ ಯಾರ್ಯಾರು ನಮ್ಮ ರಾಜ್ಯದಲ್ಲಿ MLAಗಳಾಗಿದ್ದಾರೆ, MLCಗಳಾಗಿದ್ದಾರೆ, ಮಿನಿಸ್ಟ್ರಿಗಳಾಗಿದ್ದಾರೆ, ಇವ್ರನ್ನೆಲ್ಲ ಗುರುತಿಸುವಂಥ ಕೆಲಸ ಮಾಡಿದ್ದು ನಮ್ಮ ನಾಯಕರಾದ ಸಿದ್ದರಾಮಯ್ಯವರು ಅಂತ ಹೇಳಲಿಕ್ಕೆ ನನಗೆ ಬಹಳ ಇಷ್ಟ. ರಾಜಕೀಯ ಭಿನ್ನಾಭಿಪ್ರಾಯ ಇರ್ಬೋದು, ವಿಶ್ವನಾಥ್ ಇರ್ಬೋದು, ನಮ್ಮ ವರ್ತೂರ್ ಪ್ರಕಾಶ್ ಇರ್ಬೋದು, JDS ಆದ್ರೆ ನಮ್ಮ ಮೂಲ ಬೇರಿರೋದೇ ಸಿದ್ದರಾಮಯ್ಯ. ಇದನ್ನ ನಾವೆಲ್ಲ ಕರೆಕ್ಟಾಗಿ ತಿಳ್ಬೇಕು. ಚುನಾವಣೆ ವಿಚಾರ ಬಂದಾಗ ಇವತ್ತು ಈ ಲೋಕಸಭೆ ಚುನಾವಣೆ ಆದ ತಕ್ಷಣ ಸಿದ್ದರಾಮಯ್ಯನವ್ರನ್ನ ಕಿತ್ತೋಗಿದ್ದೀವಿ, ಸಿದ್ದರಾಮಯ್ಯನವ್ರನ್ನ ತೆಗೆದು ಬಿಡ್ತೀವಿ ಮುಖ್ಯಮಂತ್ರಿಗಳಿಂದ ಅಂತ ಹೇಳ್ಕೊಂಡು ಹೊರಟವ್ರೆ. ಓಪನ್ ಆಗಿ ಹೇಳ್ತಾವ್ರೆ, ಇದರಲ್ಲಿ ಏನು ಮುಚ್ಚುಮರೆ ಇಲ್ಲ. ಕುಮಾರಸ್ವಾಮಿ ಹೇಳ್ತಾವ್ರೆ, ದೇವೇಗೌಡರು ಹೇಳ್ತಾವ್ರೆ, ಅಶೋಕ್ ಹೇಳ್ತಾವ್ರೆ, ಬಿಜೆಪಿ ವಿಜೇಂದ್ರ ಯಡಿಯೂರಪ್ಪ ಮಗನು ಆಯಪ್ಪನು ಹೇಳ್ತಾವ್ರೆ. ಆ ಕೆಲಸ ನೀವು ಮಾಡಬೇಕು. ಆದ್ರಿಂದ ಎರಡನೇ ಸರಿ ದುಡ್ಡುಗಳು ಕೊಟ್ಟು ಮುಖ್ಯಮಂತ್ರಿಗಳಾಗೋರು ಬಹಳ ಜನಗಳಿದ್ದಾರೆ ಬೇರೆ ಪಕ್ಷಗಳಲ್ಲಿ. ಇನ್ನೊಂದು ಅಮಿಷ ಕೊಟ್ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಮುಖ್ಯಮಂತ್ರಿಗಳಾಗೋರು ಇದ್ದಾರೆ. ಆದರೆ ತನ್ನ ಧೈರ್ಯದಿಂದ, ತನ್ನ ಏನೊಂದು ನಿಜವಾದ ನಾಯಕತ್ವದಿಂದ, ತನ್ನ ಬುದ್ಧಿಮತ್ಯದಿಂದ, ದುಡ್ಡಿಲ್ದಿರ ಕಾಸಿಲ್ದಿರ ತನ್ನ ಧೈರ್ಯದಿಂದ ಎಪ್ನಲ್ಲಿ ಈ ಒಂದು ಇದೈತಲ್ಲ, ಈ ದುಡ್ಡು ಬಂದರೆ ಅದನ್ನು ವಾಕರ್ಗೆ ಒಬ್ಬ ಯಾವುದಾದ್ರೂ ಜಿಲ್ಲಾ ಪಂಚಾಯತಿ ಮೆಂಬರ್ ಸಹ ಆತನಕ್ಕಿಂತ ಮೇಲೆ ಇರ್ತದೆ ದುಡ್ಡೊಳಗೆ CM. ಅಷ್ಟು ನಿಷ್ಠಾವಂತ ರಾಜಕಾರಣಿ, ಅಷ್ಟು ಧೈರ್ಯವಂತ ರಾಜಕಾರಣಿ. ಬೇರೆ ಯಾವುದೋ ಜಿಲ್ಲಾ ಪಂಚಾಯತಿನೋ ಅಥವಾ ಬೆಂಗಳೂರು ಕಾರ್ಪೊರೇಟರ್ ಆಗಿದ್ರೆ ಸಿದ್ದರಾಮಯ್ಯಗಿಂತ ಚೆನ್ನಾಗಿ ದುಡ್ಡು ಮಾಡ್ಕೊಂಡ್ಬಿಟ್ಟಿರೋದು. ಇದು ಸತ್ಯ. ಇದು ನಾನು ನಮ್ಮ ಮನೆ ದೇವರ ಮೇಲೆ ಆಣೆ ಮಾಡಿ ಸತ್ಯ ಮಾಡಿದ್ದೆ. ಈಗ ಅಪ್ಪನ ಹೇಳ್ತಾರೆ ಯಾಕೆ ದುಡ್ಡು. ಇವತ್ತೇನಾದ್ರು ಸಿದ್ದರಾಮಯ್ಯನವರು ದುಡ್ಡು ಹೊಡೆದವ್ರೆ, ಅಯ್ಯಪ್ಪನ ಹತ್ರ ಆಸ್ತಿ ಪಾಸ್ತಿ ಇದ್ದಿದ್ರೆ ಈ ನರೇಂದ್ರ ಮೋದಿ ಈ ಬಿಜೆಪಿ ಗೌರ್ಮೆಂಟ್ ಬಿಡೋದ ಅಯ್ಯಪ್ಪನ ಇಡಿ ಮಾಡ್ತಾರೆ. ನೀವೇ ಹೇಳ್ರಿ, ಇನ್ಕಮ್ ಟ್ಯಾಕ್ಸು, ಇಡಿ, CBI ಎಲ್ಲ. ಇವತ್ತು ಈ ದೇಶದಲ್ಲಿ ಅತ್ಯಂತ ಪ್ರಾಮಾಣಿಕ ಮುಖ್ಯಮಂತ್ರಿ ಅಂತ ಅನ್ಸ್ಕೊಂಡಿದ್ದವರು ಡೆಲ್ಲಿ ಮುಖ್ಯಮಂತ್ರಿ ಕೇಜ್ರಿವಾಲ್. ಅಂತ ಕೇಜ್ರಿವಾಲ್ನೇ ಬಿಟ್ಟಿಲ್ಲ. ಅಂತ ವ್ಯಕ್ತಿನೂ ಒಳಗಡೆ ಕಾಕೆ ಸಿದ್ದರಾಮಯ್ಯನವರು ಧೈರ್ಯವಾಗಿ ದಿನ ಬಿಜೆಪಿ ವಿರುದ್ಧ, ಪ್ರೈಮ್ ಮಿನಿಸ್ಟರ್ ವಿರುದ್ಧ ವಾಗ್ದಾಳಿ ಮಾಡ್ತಾರಲ್ಲ, ನಾವು ಬೇಡ. ಇದೇ ಸಿದ್ದರಾಮಯ್ಯ, ಇದೇ ನಮ್ಮ ಕುರುಬರಿಗೆ ಶಕ್ತಿ ಅಂತ. ಈ ಸಿದ್ದರಾಮಯ್ಯ ಅವರು ನಾವಿನ್ನೇನು ಬೇರೆದು ಪ್ರಿನ್ಸ್ಬೇಕಾಗಿಲ್ಲ. ಆ ಯಪ್ಪನ ನಿಷ್ಠಾವಂತ ರಾಜಕಾರಣ ಆಯ್ತಲ್ಲ, ಆ ಯಪ್ಪನ ಭ್ರಷ್ಟಾಚಾರ ಮಾಡಿ ಗೊತ್ತಿಲ್ಲಲ್ಲ, ಆ ಯಪ್ಪನ ಮುಗ್ಧತೆ ಇದೆಯಲ್ಲ, ಅದೇ ಕುರುಬರಿಗೆ ಬಂಡವಾಳ ಇವತ್ತು. ಅಂಥವ್ರ ನಾಯಕತ್ವ ನೀವು ಉಳಿಸ್ಬೇಕೋ ಬೇಡ ಹೇಳ್ಬೇಕು ನೀವೆಲ್ಲ ಕರೆಕ್ಟ್.
ಯಾವುದೇ ಪಕ್ಷಕ್ಕೆ ಸೇರಿರ್ಬೋದು ಇಲ್ಲಿ, ಯಾವುದೇ ನಾನು ಯಾವತ್ತೂ ನಾನೇನು ಅಸೆಂಬ್ಲಿ ಚುನಾವಣೆ ನೋಡಿ ಏನು ಈ ಮೀಟಿಂಗ್ ನಾನೇನು ಮಾಡಿಲ್ಲ ಬೋದು. ಇವತ್ತು ಸಿದ್ದರಾಮಯ್ಯನವ್ರಿಗೆ ಅವರ ಅಧಿಕಾರ ಕಿತ್ಕೋಬೇಕು ಅಂತ ಹೇಳಿ, ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದುಬಿಡ್ಬೇಕು ಅಂತ ಹೇಳಿ ಬಹಳಷ್ಟು ಜನ ಕೊಡ್ತೇವೆ ದುಡ್ಡು